ಮತ್ತೊಮ್ಮೆ ಎಲ್ಲ ಕ್ರೈಸ್ತ ಬಾಂಧವರಿಗೆ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇನೆ. ನಾನು ನಿಮ್ಮ ಪ್ರಿಯ ಸಹೋದರ ಜೋಶುವ ನಿಮ್ಮೊಂದಿಗೆ ನಿಮ್ಮೆಲ್ಲರನ್ನು ಈ ಸತ್ಯವೇದ ಕಲಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಬಹಳ ಸೊಗಸಾದಂಥ ವಿಷಯವನ್ನು ನಾವು ಕಲಿತುಕೊಳ್ಳುವ, ಪ್ರೇರಣೆ ಹಾಗೂ ಉತ್ತೇಜನವನ್ನು ಕೊಡುವಂಥ ವಿಚಾರ. ದೇವರು ನಮಗೋಸ್ಕರ ಮಾಡಲಿಚ್ಛಿಸುವುದನ್ನು ಮಾಡುವುದಕ್ಕೆ ನಮಗೆ ಬೇಕಾದ ಬಲ, ಇವುಗಳನ್ನ ನಾವು ಕಲಿತುಕೊಳ್ಳುವ ಯೋಷಿಯನ ಚರಿತ್ರೆಯ ಮೂಲಕ ಇದನ್ನು ನಾವು ತಿಳಿಯುವ. ಪ್ರಾರ್ಥನೆ ಮಾಡಿ ಪ್ರಾರಂಭಿಸೋಣ. ಪ್ರಾರ್ಥಿಸುವ. ಪರಮ ತಂದೆಯೇ, ನೀನೊಬ್ಬನೇ ದೇವರು, ನೀನೆಲ್ಲದೆ ಬೇರೆ ದೇವರುಗಳಿಲ್ಲ ಎಂಬುದನ್ನು ನಾವು ಅರಿವಿಗೆ ತಕ್ಕ ಹಾಗೆ ನಡೆಯುವುದನ್ನು ನಿನ್ನಿಂದ ಕಲಿತುಕೊಳ್ಳಬೇಕಿದೆ ಕರ್ತ. ಪವಿತ್ರಾತ್ಮನ ಮೂಲಕ ಈಗ ಇದನ್ನು ಕೇಳುವವರ ಜೊತೆಯಲ್ಲಿ, ಈಗ ನನ್ನ ಜೊತೆಯಲ್ಲಿಯೂ, ಮುಂದೆ ಇದನ್ನು ನೋಡುವ ಎಲ್ಲರ ಜೊತೆಯಲ್ಲಿದ್ದು ಕರ್ತ, ಈ ವಾಕ್ಯಗಳ ಮೂಲಕ ಕ್ರಿಸ್ತನಲ್ಲಿ ಎಲ್ಲರಿಗೂ ಬಲವೂ ಪ್ರೇರಣೆಯು ಆತ್ಮನ ಸಹಾಯ ಒದಗಿ ಬರಲೆಂದು ನನ್ನ ನಿನಗೊಪ್ಪಿಸಿ ಈ ಸಮಯಗಳನ್ನು ಯೇಸುವಿನ ನಾಮದಲ್ಲಿ ನಿನ್ನ ಚಿತ್ತಾನುಸಾರವಾಗಿ ನಮ್ಮ ನಡೆಸಬೇಕೆಂದು ದೀನರಾಗಿ ಬೇಡುತ್ತೇವೆ ತಂದೆಯೇ, ಆಮೇನ್. ಇವತ್ತಿನ ವಿಷಯ ಕೆಟ್ಟವರ ಮಧ್ಯದಲ್ಲಿ ಹೇಗೆ ಒಳ್ಳೆಯವರಾಗಿ ನಡೆಯೋದು, ಅಥವಾ ಒಳ್ಳೆಯವರಾಗಿ ನಡೆಯೋದಕ್ಕೆ ಏನು ಪ್ರೋತ್ಸಾಹ, ಇದನ್ನು ನಾವು ಯೋಷಿಯನ ಚರಿತ್ರೆಯಿಂದ ನೋಡುವ. ನಮ್ಮ ಸತ್ಯವೇದಗಳನ್ನ 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯಕ್ಕೆ ತಿರುಗಿಸೋದಾದರೆ ಅಲ್ಲಿ ನಾವು ನೋಡ್ತೇವೆ, ಯೋಷಿಯನು ಅರಸನಾದಾಗ 8 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಇಲ್ಲಿ ಒಂದೊಂದು ಪದವು ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಮಗೆ ವಿವರಣೆಯನ್ನು ಕೊಡ್ತಾ ಇದೆ. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳಿಲ್ಲ, ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಾಗಿ ಹೇಳ್ತಾರೆ. ಅವನು ವಯಸ್ಸು 8 ವರ್ಷ. ಅವನು 31 ವರ್ಷ ಆಳ್ವಿಕೆ ಮಾಡ್ತಾನೆ. 8ನೇ ವರ್ಷದಲ್ಲಿ 3ನೇ ವಚನ ಹೇಳುತ್ತೆ, 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯ 3ನೇ ವಚನ, ಅವನು ತನ್ನ ಆಳ್ವಿಕೆ 8ನೇ ವರ್ಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗಲೇ, ಅಂದರೆ 16 ವರ್ಷ ಅವನಿಗೆ, ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವವನಾದನು. ದೇವರನ್ನು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಈಗ ಇದರ ಹಿನ್ನೆಲೆ ಪರಿಸ್ಥಿತಿಗಳನ್ನ ನಾವು ಆಮೇಲೆ ನೋಡುವ. 12ನೇ ವರ್ಷ ಯಹೂದದಲ್ಲಿಯೂ ಯೆರೂಸಲೇಮಿನಲ್ಲಿ ಇದ್ದ ಪೂಜಾ ಸ್ಥಳಗಳನ್ನು, ಆಶೇರ ಸ್ತಂಭಗಳನ್ನು, ಕೆತ್ತಿದ ಮತ್ತು ಎರಕದ ವಿಗ್ರಹಗಳನ್ನು ತೆಗೆದುಹಾಕಿ ದೇಶವನ್ನು ಶುದ್ಧಿಪಡಿಸಿದನು. ಇದಲ್ಲದೆ ಅವನು ಬಾಳ್ದೇವತೆಗಳ ಯಜ್ಞವೇದಿಗಳನ್ನು ತನ್ನೆದುರಿನಲ್ಲಿಯೇ ಹಾಳು ಮಾಡಿಸಿ ಅವುಗಳ ಮೇಲಿದ್ದ ಸೂರ್ಯ ಸ್ತಂಭಗಳನ್ನು ಕೆಡಿಸಿ ಆಶೇರ ಸ್ತಂಭ, ಕೆತ್ತಿದ ಮತ್ತು ಎರಕದ ವಿಗ್ರಹ ಇವುಗಳನ್ನು ಒಡಿಸಿ ಪುಡಿ ಪುಡಿ ಮಾಡಿಸಿ ಅವುಗಳಿಗೆ ಯಜ್ಞವನ್ನರ್ಪಿಸಿದವರ ಸಮಾಧಿಗಳ ಮೇಲೆ ಆ ಧೂಳನ್ನು ಚೆಲ್ಲಿಸಿದನು. ಅವುಗಳ ಪೂಜಾರಿಗಳ ಎಲುಬುಗಳನ್ನು ಆ ಯಜ್ಞವೇದಿಗಳ ಮೇಲೆ ಸುಡಿಸಿ ಯಹೂದದ ಮತ್ತು ಯೆರೂಸಲೇಮಿನ ಅಶುದ್ಧತ್ವವನ್ನೆಲ್ಲ ಪರಿಹರಿಸಿದನು. ಇನ್ನು 18ನೇ ವರ್ಷದಲ್ಲಿ ಅವನು ದೇವಾಲಯವನ್ನು ಪುನಃ ಜೀರ್ಣೋದ್ಧಾರ ಮಾಡ್ತಾನೆ, ನವೀಕರಣ ಮಾಡ್ತಾನೆ. ಅದನ್ನು ಮಾಡುವಾಗ ಹಿಲ್ಕಿಯ ಮಹಾಯಾಜಕನಿಗೆ ಧರ್ಮಗ್ರಂಥ ಸಿಗುತ್ತೆ, ಧರ್ಮೋಪದೇಶ ಗ್ರಂಥ. ಬಹುಶಃ ಆ ಗ್ರಂಥವನ್ನು ಶಾಫಾನನ್ನು ತೆಗೆದುಕೊಂಡು ಬಂದು ಅವನ ಎದುರು ಓದಿದಾಗ ಅವನು ಬಟ್ಟೆಯನ್ನು ಹರ್ಕೊಂಡು ಅವನು ದೇವರೆದುರಿಗೆ ಕಣ್ಣೀರಿಟ್ಟು ತಗ್ಗಿಸ್ಕೊಳ್ತಾನೆ. ಈ ಯೋಷಿಯ ಹೀಗೆ ನಡ್ಕೊಳ್ಳೋದಕ್ಕೆ ಏನು ಪ್ರೇರಣೆ ಇತ್ತು ಅವನಿಗೆ? ತನ್ನ ತಂದೆ ಅಥವಾ ತಾಯಿ ಅಥವಾ ತಾತ, ಅವರ ಇತ್ಯಾದಿ ಬಂಧು ಬಳಗ, ಎಂಥ ಸಂದರ್ಭದಲ್ಲಿ ಈತನು ಬೆಳೆದನು, ಹೇಗೆ ಬೆಳೆದನು ಅನ್ನೋದನ್ನು ನೋಡುವಾಗ ಅವರ ತಾತ ಮನಸ್ಸೆ, 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ, ಮನಸ್ಸೆ ಅವನ ಅರಸಾದಾಗ 12 ವರ್ಷ ಇರುತ್ತೆ. ಅವನು ಯೆರೂಸಲೇಮಿನಲ್ಲಿ 55 ವರ್ಷಗಳು ಆಳ್ತಾನೆ. ಆದರೆ ಹೇಗೆ ಆಳ್ತಾನೆ? ಯೆಹೋವನು ಇಸ್ರಾಯೇಲರ ಎದುರಿನಿಂದ ಹೊರಡಿಸಿಬಿಟ್ಟ ಅನ್ಯ ಜನಾಂಗಗಳ ಅಸಹ್ಯ ಕಾರ್ಯಗಳನ್ನು ಅವನು ಅನುಸರಿಸಿ ಅವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ಅವನ ತಂದೆ ಹಿಜ್ಕೀಯನು ತೆಗೆದುಹಾಕಿದ ಪೂಜಾ ಸ್ಥಳಗಳನ್ನು ತಿರುಗಿ ಸ್ಥಾಪಿಸಿ ಬಾಳ್ದೇವತೆಗಳಿಗೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿ ಆಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ ನಕ್ಷತ್ರ ಮಂಡಲಕ್ಕೆ ಕೈ ಮುಗಿದು ಆರಾಧಿಸಿದನು. ಅಷ್ಟೇ ಅಲ್ಲ, ಯೆಹೋವನು ಯೆರೂಸಲೇಮಿನಲ್ಲಿ ತನ್ನ ಹೆಸರನ್ನು ಸದಾಕಾಲ ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ
ಆಲಯದ 2 ಪ್ರಾಕಾರಗಳಲ್ಲಿಯೂ ಸರ್ವ ನಕ್ಷತ್ರ ಮಂಡಲಕ್ಕೋಸ್ಕರ ಯಜ್ಞವೇದಿಗಳನ್ನು ಕಟ್ಟಿಸಿದನು. ಇದಲ್ಲದೆ ಅವನು ತನ್ನ ಮಕ್ಕಳನ್ನು ಬೆನ್ ಹಿನ್ನೋಮ್ ತೆಗ್ಗಿನಲ್ಲಿಯೂ ಆಹುತಿ ಕೊಟ್ಟನು. ಕಣಿ ಹೇಳಿಸುವುದು, ಶಕುನ ನೋಡಿಸುವುದು, ಯಂತ್ರಮಂತ್ರಗಳನ್ನು ಮಾಡಿಸುವುದು, ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಬಳಕೆ ಮಾಡುವುದು, ಇವೇ ಮೊದಲಾದ ದುಷ್ಕೃತ್ಯಗಳಿಂದ ಯೆಹೋವನಿಗೆ ಕೋಪವನ್ನು ಎಬ್ಬಿಸಿದನು. ಇನ್ನೂ ಎಷ್ಟೊಂದಿದೆ. 2 ಪೂರ್ವಕಾಲ ವೃತ್ತಾಂತ 33ನೇ ಅಧ್ಯಾಯ ಪೂರ್ತಿ ಓದಿದ್ರೆ ಗೊತ್ತಾಗುತ್ತೆ. ಕೊನೆಯಲ್ಲಿ ಅವನು ಪಶ್ಚಾತ್ತಾಪ ಪಡ್ತಾನೆ. ಆದರೆ 55 ವರ್ಷಗಳ ಮಹಾ ದ್ರೋಹಿ ಆಡಳಿತ, ದೇವರಿಗೆ ಮಹಾದ್ರೋಹದ ಆಡಳಿತ. ಈ ಸಂದರ್ಭದಲ್ಲಿ ಯೋಷಿಯನ ತಂದೆ ಕೂಡ ಬೆಳೆದಿದ್ದನು. ಅವನ ಹೆಸರು ಆಮೋನನು. 33ನೇ ಅಧ್ಯಾಯ 21ನೇ ವಚನ. ಆಮೋನನು ಅರಸನಾದಾಗ 22 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 2 ವರ್ಷ ಆಳಿದನು. ಅವನು ತನ್ನ ತಂದೆಯಾದ ಮನಸ್ಸೆಯ ಹಾಗೆಯೇ ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು. ತನ್ನ ತಂದೆಯಾದ ಮನಸ್ಸೆಯು ಮಾಡಿಸಿದ್ದ ಎಲ್ಲ ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸಿ ಅವುಗಳನ್ನು ಪೂಜಿಸಿದನು. ಆಮೋನನು ತಗ್ಗಿಸ್ಕೊಳ್ಳಿಲ್ಲ. ಮನಸ್ಸೆ ಕೊನೆಯಲ್ಲಿ ತಗ್ಗಿಸ್ಕೊಂಡು ಪಶ್ಚಾತ್ತಾಪಪಟ್ಟನು. ಆದರೆ ಮನಸ್ಸೆ ಮಾಡಿದಂತಹ ಆ ಬಂಡುತನದ ದ್ರೋಹದಿಂದ ಯೆಹೂದ್ಯರಿನೆಂದಿಗೂ ಕೂಡ ಪುನಶ್ಚೇತನ ಹೊಂದಲಿಕ್ಕಾಗಲಿಲ್ಲ. ದೇವರು ಪ್ರವಾದಿಗಳ ಮೂಲಕ ಹೇಳ್ತಾನೆ, ಆ ಮಾತು ಖಂಡಿತವಾಗಿ ನೆರವೇರುತ್ತೆ ಅಂತ. ಯೆಹೂದ್ಯರ ನಾಶನ ಖಂಡಿತವಾಗಿ ನೆರವೇರುತ್ತೆ ಅಂತ. ಯೋಷಿಯನು ಇಂತಹ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಗಳಲ್ಲಿ ಬೆಳೀತಾ ಇದ್ದಾನೆ. ಅವರ ತಾತ ಬಹಳ ಹೊಲಸಾದ ಜೀವಿತವನ್ನು, ದುರ್ಮಾರ್ಗತನದಲ್ಲಿ, ಎಲ್ಲ ರೀತಿಯಾದಂಥ ಕೆಟ್ಟತನದಲ್ಲಿ ಆತನು ಇದ್ದಾನೆ. ಅವನ ಮೂಲಕ ಇಡೀ ದೇಶ ಎಲ್ಲವೂ ಕೂಡ ಕೆಟ್ಟು ಹೋಯಿತು. ಅವನ ಆಸ್ಥಾನಿಕರು, ಅಧಿಪತಿಗಳು, ಪ್ರಜೆಗಳು ಎಲ್ಲರೂ ಕೆಟ್ಟು ಹೋದರು. ಈ ಕೆಟ್ಟು ಹೋದಂತಹ ಸ್ಥಿತಿಯಲ್ಲಿ ಯೋಷಿಯನು ಬೆಳೀತಾ ಇದ್ದಾನೆ. ಒಳ್ಳೆಯದನ್ನು ಮಾಡೋರು ಎಷ್ಟು ಜನ ಇದ್ದರೋ, ಅವನಿಗೆ ಎಷ್ಟು ಜನ ಸುತ್ತಮುತ್ತ ಇದ್ದರೋ, ಬಹುಶಃ ಯಾರೂ ಇರಲಿಕ್ಕಿಲ್ಲ. ಯಾಕೆಂದರೆ ಎಲ್ಲವೂ ಕೂಡ ಕೆಟ್ಟು ಹೋಗಿತ್ತು. ದೇವರು ಎಷ್ಟು ಬೇಸರ ಪಟ್ಕೊಂಡಿದ್ದ ಅಂತಂದರೆ ಅದಕ್ಕೆ ನಾಶನ ಖಂಡಿತವಾಗಿ ಬರೋದಿತ್ತು. ಇನ್ನು ಅವನ ಸ್ವಂತ ತಂದೆ ಅಮೋನನು ಕೂಡ ಹಾಗೆಯೇ ನಡ್ಕೊಂಡು, ಅವರ ತಾತ ಪಶ್ಚಾತ್ತಾಪ ಪಟ್ಟನು, ತಂದೆ ಪಶ್ಚಾತ್ತಾಪ ಕೂಡ ಪಡಲಿಲ್ಲ. ಹೀಗೆ ಪರಿಸ್ಥಿತಿ ಎಲ್ಲವೂ ಕೂಡ ನಂಬಿಕೆಗೆ ವಿರುದ್ಧವಾಗಿ, ಭಕ್ತಿಗೆ ವಿರುದ್ಧವಾಗಿ, ಪ್ರತಿಕೂಲವಾಗಿದ್ದಂತಹ ಪರಿಸ್ಥಿತಿನಲ್ಲಿ ಯೋಷಿಯ ಬಹಳ ನಂಬಿಗಸ್ತನಾಗಿ, ಪ್ರಾಮಾಣಿಕನಾಗಿ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಅಂತ ಸತ್ಯವೇದ ನಮಗೆ ಸಾಕ್ಷಿ ಕೊಡ್ತಾ ಇದೆ. ಇನ್ನೂ ಎಷ್ಟೊಂದು ಕಾರ್ಯಗಳನ್ನ ಆತನು ಮಾಡ್ತಾನೆ. ದೊಡ್ಡ ಪಸ್ಕ ಹಬ್ಬವನ್ನು ಆಚರಿಸ್ತಾನೆ ಇತ್ಯಾದಿ. ಪ್ರಿಯರೇ, ಇದರಿಂದ ನಾವೇನು ಕಲಿಬಹುದು? ಯೋಷಿಯನ ಹಾಗೆ ನಮಗೂ ಪರಿಸ್ಥಿತಿಗಳು ಬಹಳ ಪ್ರತಿಕೂಲವಾಗಿರ್ಬೋದು. ಭಕ್ತಿಹೀನರ ದಂಡು ಸುತ್ತಮುತ್ತ ಇರಬಹುದು. ಎಲ್ಲೆಲ್ಲಿಯೂ ಕೂಡ ಪ್ರಾಪಂಚಿಕತೆ, ಎಲ್ಲ ವಿಧವಂತಹ ಸೋಗಿನ ನಡವಳಿಕೆಗಳು, ಎಲ್ಲ ರೀತಿಯಾದಂತಹ ಪಾಪಕೃತ್ಯಗಳು ಇತ್ಯಾದಿ ಇರಬಹುದು. ಬಹುಶಃ ಸಭೆಗಳಲ್ಲಿ, ಮನೆಗಳಲ್ಲಿ, ಅಥವಾ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ಇತ್ಯಾದಿ ಎಲ್ಲ ಕಡೆ ಹೀಗಿರ್ಬೋದು. ಆದರೆ ಯೋಷಿಯನು ನಮಗೆ ಏನು ಪ್ರೇರಣೆ ಕೊಡ್ತಾನೆ? ಆತನ ಮಾದರಿ ಏನು? ಚಿಕ್ಕ ಬಾಲಕ, 8 ವರ್ಷದ ಬಾಲಕ ನಮಗೆ ಎಂತಹ ದೊಡ್ಡ ಸಾಕ್ಷಿಯನ್ನು ಮುಂದಿಡ್ತಾ ಇದ್ದಾನೆ. ಅವನ ಆಸ್ಥಾನಿಕರಲ್ಲಿಯೂ ಕೂಡ ಬಹುಶಃ ಅವನ ಮಂತ್ರಿಗಳು ಕೂಡ ಒಳ್ಳೆಯದೇನು ಹೇಳ್ಕೊಡೋರು ಇರಲಿಲ್ಲ. ಅವನ ತಾತಂದಿರ ದುರಾಡಳಿತದಲ್ಲಿ ಅವರು ಕೂಡ ಪಳಗಿ ಹೋಗಿದ್ದರು. ಅವನ ತಾಯಿಯ ಬಗ್ಗೆ ಇಲ್ಲಿ ನಾವು ಬರೆದಿಲ್ಲ. ಆದರೆ ತಾಯಿ ಯಾವ ಶಿಕ್ಷಣವನ್ನು ಕೊಟ್ಟಿರಲಿಕ್ಕೆ ಸಾಧ್ಯ? ಅದರಲ್ಲಿಯೂ ಕೂಡ ನಮಗೆ ಭರವಸೆ ಇಲ್ಲ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ? ಯೋಷಿಯನು, ಆತನು ಯೆಹೋವನ ಚಿತ್ತಾನುಸಾರವಾಗಿ ದೇವರನ್ನ ಮೆಚ್ಚಿಸಿದ್ನು ಅಂತ ಸಾಕ್ಷಿಯನ್ನು ನೋಡ್ತಾ ಇದ್ದೇವೆ. ಇದು ನಮಗೆ ಇವತ್ತು ಮಾದರಿ ಆಗಬೇಕು. ಎಲ್ಲವೂ ಕೆಟ್ಟು ಹೋಗಿದ್ದಾಗ ನಾವು ಬೆಳಗಬೇಕು. ಕತ್ತಲೆ ಜಾಸ್ತಿ ಆಗಿದ್ದಾಗ ಪ್ರಕಾಶ ಇನ್ನೂ ಹೆಚ್ಚು
ಎಷ್ಟು ಹೆಚ್ಚು ಪ್ರಖರವಾಗಿ ಕಂಡುಬರುತ್ತೆ. ಹಾಗೆಯೇ ಸುತ್ತಮುತ್ತ ಕತ್ತಲು ಅಥವಾ ಕೆಟ್ಟತನ ಜಾಸ್ತಿ ಆಗಿದ್ದಾಗ ನಮ್ಮ ಒಳ್ಳೆಯತನ ಬಹಳ ಪ್ರಕಾಶವಾಗಿ ಬೆಳಗಬೇಕು ಎಂಬುದೇ ದೇವರ ಚಿತ್ತ. ಅದೇ ದೇವರ ಬಯಕೆ. ಕತ್ತಲೆಯ ಲೋಕದಿಂದ ನಮ್ಮನ್ನು ಕರೆದಿದ್ದಾನೆ. ಕತ್ತಲೆಯೊಳಗಿಂದ ಕರೆದು ನಿಮ್ಮನ್ನು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವರಾಗುವಂತೆ ನಾವು ಆತನ ಆರಿಸಿಕೊಂಡ ಪ್ರಜೆಯು, ರಾಜವಂಶಸ್ಥರು, ಯಾಜಕ ವರ್ಗದವರು ಇತ್ಯಾದಿ ಅಲ್ಲಿ ನಾವು ನೋಡ್ತೇವೆ. ನಾವು ಹಾಗಿರಬೇಕು. ಕತ್ತಲೆಯೊಳಗೆ ಪ್ರಜ್ವಲಿಸುವ ನಕ್ಷತ್ರಗಳ ಹಾಗೆ ನಾವು ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಸಾಮಾನ್ಯ ನಮಗೆ ಈ ಪ್ರತಿಕೂಲ ಪರಿಸ್ಥಿತಿಗಳು, ಬಹಳ ಅಡೆತಡೆಗಳು, ತೊಂದರೆಗಳು ಎಲ್ಲೆಲ್ಲಿಯೂ ಕೂಡ ಅಪಚಾರ, ಅವಿಚಾರಗಳು ನಡೀತಾ ಇರಬೇಕಾದಾಗ ನಮಗೆ ಬೇಸರ ಆಗುತ್ತೆ. ದಾವೀದ ಹೇಳ್ತಾನೆ ಕೀರ್ತನೆ 37ನೇ ಅಧ್ಯಾಯದಲ್ಲಿ, ಕೆಟ್ಟ ಉಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. 3ನೇ ವಚನ ನೋಡಿ, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ನಂಬಿಕೆ ದೇವರು ನಮಗೆ ಕೊಟ್ಟ ನಂಬಿಕೆ. ಅಬ್ರಹಾಮನು ನಂಬಿದ್ನು, ದೇವರನ್ನ ನಡೆದನು. ಇಸಾಕನು ನಡೆದನು, ಯಾಕೋಬನು ನಡೆದನು, ಮೋಶೆ ನಡೆದನು, ಹನೋಕ ನಡೆದನು. ಹೀಗೆ ಆ ನಂಬಿಕೆಯನ್ನು ಅನುಸರಿಸುವಂಥ ವಾಕ್ಯ ನಮ್ಗೆ ಹೇಳ್ತೇವೆ. ಕೆಟ್ಟವ್ರನ್ನ ನೋಡಿ ನೀನು ಬೇಸರ ಮಾಡ್ಕೋಬೇಡ, ಆ ದುರಾಚಾರಿಗಳಿಗೋಸ್ಕರ ನೀನು ಹೊಟ್ಟೆ ಕಿಚ್ಚು ಪಡಬೇಡ. ಎರಡೂ ಮಾಡಬೇಡ, ಬೇಸರನೂ ಮಾಡ್ಕೊಳ್ಬೇಡ, ಉರಿಗೊಳ್ಬೇಡ, ನೀನು ಹೊಟ್ಟೆ ಕಿಚ್ಚು ಪಡಬೇಡ. ಆದರೆ ನೀನು ನಂಬಿಗಸ್ತನಾಗಿರು, ಒಳ್ಳೆಯದನ್ನು ಅನುಸರಿಸು, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು, ಯೆಹೋವನನ್ನು ಆತ್ಕೋ, ಆತನ ಮೇಲೆ ಭರವಸೆ ಬಿಡು, ಒಳ್ಳೆಯದನ್ನು ಮಾಡು ಅಂತ ಇಲ್ಲಿ ನಮಗೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಅದನ್ನು ಗಲಾತ್ಯ 6:9 ಪೌಲ ಕೂಡ ಏನು ಬರೀತಾನೆ ನೋಡೋಣ. ಎಷ್ಟು ಚೆನ್ನಾಗಿ ಬರೀತಾನೆ ಅಂದರೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ. ಎಷ್ಟು ಚೆನ್ನಾಗಿದೆ ವಾಕ್ಯ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ದೇವರೇ ಪ್ರಿಯರೇ, ನಾವು ನಂಬಿಗಸ್ತರಾಗಿರಬೇಕು ಎಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ದೇವರ ಆಶಯ ಏನಂತಂದರೆ ಒಳ್ಳೆಯದನ್ನು ಮಾಡೋದ್ರಲ್ಲಿ ನಾವು ಬೇಸರಗೊಳ್ಳಬಾರ್ದು. ಕೆಟ್ಟದ್ದೇ ಎಲ್ಲ ತುಂಬಿಕೊಂಡಿದ್ದಾಗ ಒಳ್ಳೆಯದನ್ನು ಮಾಡೋದಕ್ಕೆ ಒಂದೊಂದು ಸರಿ ನಾಚಿಕೆ ಪಡಬೇಕಾಗಬಹುದು, ಅನ್ನಿಸ್ಬಹುದು, ಅಥವಾ ನಾವೇ ಅಲ್ಲಿಂದ ಜಾರ್ಕೊಳ್ಬೇಕು ಅಂತ ಅನ್ನಿಸ್ಬಹುದು, ಅಥವಾ ಹೇಗೆ ನಾವು ಇಲ್ಲಿ ಸ್ಥಿರವಾಗಿ ನಿಲ್ಲೋದು ಅಂತ ಅನ್ನಿಸ್ಬಹುದು. ಆದರೆ ಯೋಷಿಯ 8 ವರ್ಷದ ಬಾಲಕನಾಗಿದ್ದಾಗ ಅವನು ದೃಢವಾಗಿ ಯೆಹೋವನನ್ನೇ ಆರಾಧಿಸ್ತೇನೆ, ಆತನ ಬಿಟ್ಟು ನಾನು ಎಡಕ್ಕಾದರೂ ಬಲಕ್ಕಾಗಲು ತಿರುಗೋದಿಲ್ಲ ಎಂಬುದಾಗಿ ಅವನು ನಿರ್ಧಾರ ಮಾಡಿರ್ತಾನೆ. ಎಲ್ಲರೂ ತಪ್ಪಿ ಹೋಗಿದ್ದಾಗ್ಯೂ ತಾನೊಬ್ಬ ಸರಿ ಇರಬೇಕು ಅಂತ ಅವನು ಅಂದ್ಕೊಂಡ. 2 ತೆಸಲೋನಿಕ 3:13 ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ ಅಂತ ಪುನಃ ಹೇಳುತ್ತೆ. ತೆಸಲೋನಿಕದವರಿಗೆ ಪುನಃ ಬರಿತಾ ಇದ್ದಾನೆ ಪೌಲ, ನೀವು ಒಳ್ಳೆಯದನ್ನು ಮಾಡೋದರಲ್ಲಿ ಬೇಸರಗೊಳ್ಳಬೇಡಿ ಅಂತ. ಜಲಪ್ರಳಯಕ್ಕಿಂತ ಮುಂಚೆ ನೋಹ, ಅವನು, ಆತನ 3 ಜನ ಮಕ್ಕಳು, ಅವನ ಹೆಂಡತಿ, ಆಮೇಲೆ ಸೊಸೆಯರು, ಇಷ್ಟೇ ಜನ. ವಾಕ್ಯ ಹೇಳೋದು ನೋಹ ಒಬ್ಬನೇ ನೀತಿವಂತನು ಎಂಬುದಾಗಿ. ಆಮೇಲೆ ಮಕ್ಕಳು ಹುಟ್ಟಿದರು, ಆಮೇಲೆ ಅವರು ನೀತಿವಂತರಾಗಿ ಬೆಳೆದರು. ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ನು ಅಂತ. ಎಲ್ಲರೂ ಕೆಟ್ಟು ಹೋಗಿದ್ದರು. ಎಲ್ಲ ದುಷ್ಟತನ ಎಷ್ಟು ತುಂಬಿತು ಅಂದರೆ ದೇವರು ಮನದಲ್ಲಿ ನೊಂದ್ಕೊಳ್ತಾನೆ. ಅಷ್ಟು ದುಷ್ಟತನದ ನಡುವೆ ನೋಹನು ಯಥಾರ್ಥ ಚಿತ್ತನಾಗಿದ್ನು, ಯೋಬ ಯಥಾರ್ಥ ಚಿತ್ತನಾಗಿದ್ನು, ಲೋಟನು ಕೂಡ ಅಂತಹ ದುಷ್ಟ ಸೊದೋಮ್ ಗೊಮೋರ ಪಟ್ಟಣದವರ ನಡುವೆ ಆತನು ನೀತಿವಂತನಾಗಿ ಕೆಟ್ಟವರನ್ನು ನೋಡಿ ಆತನು ಮನನೊಂದು ಎಂಬುದಾಗಿ ಹೊಸ ಒಡಂಬಡಿಕೆ ಹೇಳುತ್ತೆ. ಪ್ರಿಯರೇ, ಈಗ ನಾವು ಮುಂದೆ ಹೋಗುವಂತಹ ಕಾಲ. ಇವತ್ತು ಮೇ 7, ಇನ್ನೊಂದು 10 ದಿನದಲ್ಲಿ ಅಮೇರಿಕಾದಲ್ಲಿ ಭಾನುವಾರವೇ ವಿಶ್ರಾಂತಿ ದಿನ ಎಂಬುದಾಗಿ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿ ಸಹಿ ಹಾಕೋದುಂಟು. ಎಲ್ಲರೂ ಆವತ್ತಿನಿಂದ ಭಾನುವಾರ ವಿಶ್ರಾಂತಿ ದಿನ ಆಚರಿಸಬೇಕು ಅಂತ ಬರ್ತಾಯಿದೆ. ಮುಂದೆ ಅದು ಭಾನುವಾರ ಕಾನೂನು ಕಡ್ಡಾಯ ಎಂಬಂಥ ಸ್ಥಿತಿಗೆ ಬರುತ್ತೆ. ಈ ಲೋಕದಲ್ಲಿ ಎಲ್ಲ ಕೆಟ್ಟತನ ತುಂಬಿಕೊಂಡಾಗ,
ಎಲ್ಲರೂ ದೇವರಾಜ್ಞೆಗಳ ವಿರುದ್ಧವಾಗಿ ಮೀರ್ತಾ ಇದ್ರೂ ನಾವೇನು ಮಾಡೋಣ, ನಾನೇನು ಮಾಡ್ತೇನೆ, ನೀವೇನು ಮಾಡ್ತೀರಾ? ನಮಗೆ ಯೋಷಿಯನ ಮಾದರಿ. ಯೆಹೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವುದಾಗಿ. ಹಾಗೆಯೇ ನಾವು ಪ್ರತಿಯೊಬ್ಬೊಬ್ಬರು ತೀರ್ಮಾನ ತೆಗೆದುಕೊಳ್ಳುವ, ಕೆಟ್ಟದ್ದನ್ನು ನೋಡಿ ನಾವು ಸೋತು ಹೋಗದೆ ಒಳ್ಳೆಯದರಿಂದ ಕೆಟ್ಟದ್ದನ್ನು ಸೋಲಿಸಬೇಕು ಅಂತ ವಾಕ್ಯ ನಮಗೆ ಉತ್ತೇಜನ ಕೊಡುತ್ತೆ. ಸೊ ಒಳ್ಳೆಯದನ್ನು ಮಾಡಿ ಕೆಟ್ಟದ್ದನ್ನು ಸೋಲಿಸಬೇಕು. ಇದೇ ಕ್ರಿಸ್ತನು ಮಾಡಿದ್ದು. ಈ ಲೋಕದಲ್ಲಿ ಆತನು 33 ವರ್ಷ ಹೀಗೆ ಮಾಡಿದ್ನು. ಆದ್ದರಿಂದ ನಾವು ಬೇಸರಗೊಳ್ಳದೆ ಆತನ ಹೆಜ್ಜೆಯಲ್ಲಿ ನಡೆಯುವ, ಮುಂದೆ ತಕ್ಕ ಕಾಲದಲ್ಲಿ ದೇವರು ನಮಗೆ ಫಲಗಳನ್ನು ಕೊಡ್ತಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡುವ. ತಂದೆಯೇ, ಒಳ್ಳೆಯವನು ನೀನು, ನಿನ್ನ ಹಾಗೆ ನಾವು ಈ ಲೋಕದಲ್ಲಿ ಒಳ್ಳೆಯವರಾಗಬೇಕೆಂದು ಕರೆದಿದ್ದಿ. ಆದ್ದರಿಂದ ಕ್ರಿಸ್ತನ ಒಳ್ಳೆಯತನವನ್ನು ನಮಗೆ ಕೊಟ್ಟು ನಾವು ಒಳ್ಳೆಯವರಾಗಿರುವಂತೆ ನಮ್ಮನ್ನು ನಡೆಸು. ಎಲ್ಲ ಬಲ, ಪ್ರೇರಣೆಗಳು, ಪ್ರೋತ್ಸಾಹವು, ಸಹಾಯವು, ಎಲ್ಲ ನಿರೀಕ್ಷೆಯು ಕ್ರಿಸ್ತನಿಂದಲೇ, ಕ್ರಿಸ್ತನ ಮೂಲಕವಾಗಿ ಆತನ ಮಹಿಮೆಗೋಸ್ಕರ ನಮಗೆ ಒದಗಿ ಬರಲಿ. ಎಲ್ಲರೂ ಧನ್ಯರಾಗುವಂತೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇಲೆ. ಮತ್ತೊಮ್ಮೆ ವಿದಾಯ ಹೇಳ್ತೇನೆ. ಮುಂದಿನ ಸಾರಿ ನೋಡುವ ತನಕ ನಿಮ್ಮ ನಂಬಿಕೆಯನ್ನು ದೇವರು ಕಾಪಾಡುವಂಥವನಾಗಲಿ. ದೇವರಿಗೆ ಸ್ತೋತ್ರ. ಆಮೇಲೆ.